ಮೈಸೂರಿನ ಆ ಹಳೆಯ ಬಡಾವಣೆಯ ಬೀದಿಗಳಲ್ಲಿ ಪರಂಪರೆಯ ವಾಸನೆಯಿತು. ಗಂಧದ ಮರ ಹಾಗೂ ಹಳೆಯ ಇಟ್ಟಿಗೆಗಳ ಗಮದ ನಡುವೆ ಸಂಧ್ಯಾ ತನ್ನ ಹೊಸ ಬದುಕಿನ ಹೆಜ್ಜೆಗಳನ್ನಿಟ್ಟಳು. ಆ ವಿಶಾಲವಾದ ಮನೆಯ ಹೆಬ್ಬಾಗಿಲು ದಾಟುವಾಗ ಅವಳ ಮನಸ್ಸಿನಲ್ಲಿ ಸಂಭ್ರಮಕ್ಕಿಂತಲೂ ಹೆಚ್ಚಾಗಿ ಒಂದು ರೀತಿಯ ಅವ್ಯಕ್ತ ಆತಂಕವಿತ್ತು. ಅದಕ್ಕೆ ಕಾರಣ ಸರೋಜಮ್ಮ ಆ ಮನೆಯ ಅಲಿಖಿತ ನಿಯಮಗಳ ರಾಣಿ. ಮಡಿಯುಮೈಲಿಗೆ ಆಚಾರ ವಿಚಾರಗಳ ವಿಷಯದಲ್ಲಿ ಅವರು ಬೆಟ್ಟದಷ್ಟು ಕಠಿಣ. ಆದರೆ ಆ ಕಠಿಣತೆಯ ಹಿಂದೊಂದು ಮೃದುವಾದ ಹೃದಯವಿತ್ತು ಎನ್ನುವುದು ಕೇವಲ ಅವರ ಆಪ್ತರಿಗೆ ಮಾತ್ರ ತಿಳಿದಿದ್ದ ಸತ್ಯ. ಬೆಳ್ಳಿಯ ಜರಿಯ ಅಂಚಿನ ಸೀರೆ, ಹಣೆಯ ಮೇಲೊಂದು ಅಚ್ಚುಕಟ್ಟಾದ ಕುಂಕುಮದ ಬೊಟ್ಟು. ಸರೋಜಮ್ಮ ನಿಂತರೆ ಶಿಸ್ತು ಕೂಡ ಎದ್ದು ನಿಲ್ಲುವಂತಿತ್ತು. ಮದುವೆಯ ನಂತರದ ಮೊದಲ ಬೆಳಗು. ಸಂಧ್ಯಾ ಎಚ್ಚರಗೊಂಡು ಗಡಿಯಾರ ನೋಡಿದಾಗ ಸಮಯ ಸರಿಯಾಗಿ 6 ಗಂಟೆ. ಅವಳ ಮಟ್ಟಿಗೆ ಇದು ತುಂಬಾನೇ ಬೇಗ, ಆದರೆ ಆ ಮನೆಯ ಪಾಲಿಗೆ ಇದು ಅತಿ ತಡವಾಗಿತ್ತು. ಅವಳು ಅಡುಗೆಮನೆಯತ್ತ ಹೆಜ್ಜೆ ಹಾಕಿದಾಗ ಅಲ್ಲಿನ ದೃಶ್ಯವೇ ಬೇರೆಯಾಗಿತ್ತು. ಅತ್ತೆ ಸರೋಜಮ್ಮ ಆಗಲೇ ಸ್ನಾನ ಮುಗಿಸಿ, ಮಡಿಯುಟ್ಟು, ದೇವರ ಪೂಜೆಯನ್ನು ಪೂರೈಸಿ ತುಳಸಿಕಟ್ಟೆಯ ಮುಂದೆ ದೀಪ ಹಚ್ಚಿ ಮರಳುತ್ತಿದ್ದರು. ಅತ್ತೆಯ ಮುಖದಲ್ಲಿ ಒಂದು ರೀತಿಯ ಶಾಂತಿಯಿದ್ದರೂ ಸಂಧ್ಯಾಳನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ಸಣ್ಣದೊಂದು ಅಚ್ಚರಿ ಮೂಡಿತು. ಏನಮ್ಮ ಸಂಧ್ಯಾ, ಈಗ ಎದ್ದೆಯಾ? ಇಷ್ಟು ತಡವಾ? ಸರೋಜಮ್ಮ ಕೇಳಿದ್ದು ಮೃದುವಾಗಿಯೇ ಇರಬಹುದು. ಆದರೆ ಸ್ತಬ್ಧವಾಗಿದ್ದ ಆ ಮುಂಜಾನೆಯಲ್ಲಿ ಆ ಮಾತುಗಳು ಸಂಧ್ಯಾಳ ಕಿವಿಗೆ ಹರಿತವಾದ ಟೀಕೆಯಂತೆ ಅಪ್ಪಳಿಸಿದವು. ಸದ್ದಿಲ್ಲದೆಯೇ ಒಂದು ಅಪರಾಧ ಪ್ರಜ್ಞೆ ಅವಳನ್ನು ಆವರಿಸಿತು. ಸಂಧ್ಯಾ ಏನೋ ಹೇಳಲು ಹೋದವಳು ಮೌನಕ್ಕೆ ಶರಣಾದಳು. ನಗರದ ಆಧುನಿಕ ಬದುಕಿನಿಂದ ಬಂದ ಸಂಧ್ಯಾಳಿಗೆ ಈ ಮನೆಯ ಬದುಕು ವಿಚಿತ್ರವೆನಿಸಿತು. ಒಂದೆಡೆ ಸರೋಜಮ್ಮನವರ ಅಚಲವಾದ ಹಳೆಯ ಅಭ್ಯಾಸಗಳು, ಇನ್ನೊಂದೆಡೆ ಸಂಧ್ಯಾಳ ಹೊಸ ಕಾಲದ ಜೀವನಶೈಲಿ. ಸಂವಾದ ನಡೆಯಬೇಕಿದ್ದ ಜಾಗದಲ್ಲಿ ಕೇವಲ ಸನ್ನೆಗಳು, ಮಿತವಾದ ಮಾತುಗಳು ಜಾಗ ಪಡೆದವು. ಅಲ್ಲಿಯವರೆಗೆ ಕೇವಲ ಇಟ್ಟಿಗೆಗಳಿಂದ ಕೂಡಿದ್ದ ಆ ಮನೆಯಲ್ಲಿ ಈಗ ಮೌನ ಎನ್ನುವ ಇನ್ನೊಂದು ಗೋಡೆ ನಿಧಾನವಾಗಿ ಇಟ್ಟಿಗೆಯ ಮೇಲೆ ಇಟ್ಟಿಗೆಯನ್ನಿಟ್ಟು ನಿರ್ಮಾಣವಾಗತೊಡಗಿತು. ದಿನಗಳು ಕಳೆದಂತೆ ಆ ಮನೆಯ ಗೋಡೆಗಳ ನಡುವೆ ಒಂದು ರೀತಿಯ ಭಾರವಾದ ಮೌನ ಆವರಿಸತೊಡಗಿತು. ಸಣ್ಣ ಪುಟ್ಟ ಅಭ್ಯಾಸಗಳೇ ದೊಡ್ಡ ಸಂಘರ್ಷದ ಕಿಡಿಗಳಾಗಿ ರೂಪಾಂತರಗೊಳ್ಳುತ್ತವೆ ಎಂಬುದು ಸಂಧ್ಯಾಳಿಗೆ ಅರಿವಾಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಸರೋಜಮ್ಮನವರ ದೃಷ್ಟಿಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಒಂದು ನಿಗದಿತ ಕ್ರಮವಿತ್ತು. ಅಡುಗೆಯಲ್ಲಿ ಶಿಸ್ತು. ಸಾಂಬಾರಿನಲ್ಲಿ ಉಪ್ಪು ಒಂದು ಚೂರು ಹೆಚ್ಚಾದರೂ ಸರೋಜಮ್ಮನವರ ಮುಖ ಸುಕ್ಕುಗಟ್ಟುತ್ತಿತ್ತು. ನಮ್ಮ ಕಾಲದಲ್ಲಿ ಅಳತೆ ನೋಡದೆಯೇ ಕೈಗುಣದಿಂದ ರುಚಿ ಬರುತ್ತಿತ್ತು ಎಂಬ ಅವರ ಪರೋಕ್ಷ ಮಾತುಗಳು ಸಂಧ್ಯಾಳ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಿದ್ದವು. ಸಂಧ್ಯಾ ಮಾಡಿಕೊಟ್ಟ ಚಹಾ ಅವರಿಗೆ ಯಾವಾಗಲೂ ತೆಳು ಅನ್ನಿಸುತ್ತಿತ್ತು. ಬಟ್ಟೆಗಳನ್ನು ಮಡಚುವ ರೀತಿಯಿಂದ ಹಿಡಿದು ಪಾತ್ರೆಗಳನ್ನು ಜೋಡಿಸುವ ಕ್ರಮದವರೆಗೆ ಎಲ್ಲದರಲ್ಲೂ ಸರೋಜಮ್ಮನವರದ್ದೇ ಮೇಲುಗೈ. ಸಂಧ್ಯಾಳಿಗೆ ತನ್ನ ಸ್ವಂತ ಮನೆಯಲ್ಲೇ ತಾನು ಅತಿಥಿಯಂತೆ ಅಥವಾ ಒಬ್ಬ ಅಸಮರ್ಥ ಕೆಲಸಗಾರ್ತಿಯಂತೆ ಭಾಸವಾಗತೊಡಗಿತು. ತನ್ನ ಪುಟ್ಟ ಪುಟ್ಟ ನಿರ್ಧಾರಗಳಿಗೂ ಅತ್ತೆಯ ಅನುಮತಿ ಬೇಕೆಂಬ ಅಲಿಖಿತ ನಿಯಮ ಅವಳ ಸ್ವಾತಂತ್ರ್ಯವನ್ನು ಚಿವುಟುತ್ತಿತ್ತು. ಮತ್ತೊಂದೆಡೆ ಸರೋಜಮ್ಮನವರ ಮನಸ್ಥಿತಿಯೂ ಅಷ್ಟೇ ಜಟಿಲವಾಗಿತ್ತು. ದಶಕಗಳಿಂದ ತಾವು ಕಟ್ಟಿದ ನಡೆಸಿದ ಈ ಮನೆಯ ಸಾಮ್ರಾಜ್ಯ ತನ್ನ ಕೈಯಿಂದ ಜಾರಿ ಹೋಗುತ್ತಿದೆ ಎಂಬ ಭೀತಿ ಅವರನ್ನು ಕಾಡುತ್ತಿತ್ತು. ಹೊಸಬಳೊಬ್ಬಳು ಬಂದು ತನ್ನ ಸಂಪ್ರದಾಯಗಳನ್ನು ಬದಲಿಸುತ್ತಾಳೆ ಎಂಬ ಅಸುರಕ್ಷಿತ ಭಾವನೆ ಅವರನ್ನು ಮತ್ತಷ್ಟು ಕಠಿಣವಾಗುವಂತೆ ಮಾಡಿತು. ಒಂದು ಸಂಜೆ ಮನಸ್ಸಿನ ಬೇಗುದಿ ತಡೆಯಲಾರದೆ ಸಂಧ್ಯಾ ತನ್ನ ಗಂಡ ಅಜಯ್ ಮುಂದೆ ಅಳಲು ತೋಡಿಕೊಂಡಳು. ಅಜಯ್, ಈ ಮನೆಯಲ್ಲಿ ನಾನು ಏನು ಮಾಡಿದರೂ ಅದು ತಪ್ಪೇ ಆಗುತ್ತಿದೆ. ನಾನೇನು ಮಾಡಬೇಕು, ಹೇಗೆ ಇರಬೇಕು ಅಂತ ನನಗೆ ಅರ್ಥವಾಗುತ್ತಿಲ್ಲ. ನನ್ನ ಪ್ರತಿ ಹೆಜ್ಜೆಯೂ ಯಾರೋ ಗಮನಿಸುತ್ತಿದ್ದಾರೆ, ಟೀಕಿಸುತ್ತಿದ್ದಾರೆ ಅನ್ನೋ ಭಯದಲ್ಲೇ ಬದುಕುವಂತಾಗಿದೆ ಎಂದು ಕಣ್ಣೀರು ಹಾಕಿದಳು. ಅಜಯ್ ಇಕ್ಕಟ್ಟಿಗೆ ಸಿಲುಕಿದ. ಒಂದು ಕಡೆ ಪ್ರೀತಿಯ ಹೆಂಡತಿ, ಇನ್ನೊಂದು ಕಡೆ ಗೌರವದ ತಾಯಿ. ಇಬ್ಬರ ನಡುವಿನ ಈ ಅಹಂ ಮತ್ತು ಅಭ್ಯಾಸಗಳ ಹೋರಾಟದಲ್ಲಿ ಅವನು ಅಸಹಾಯಕನಾಗಿ ನಿಂತಿದ್ದ. ತಾಯಿಗೆ ಹೇಳಿದರೆ ಅವರಿಗಾಗುವ ನೋವು, ಹೆಂಡತಿಗೆ ಸಮಾಧಾನ ಮಾಡಿದರೆ ಅವಳಿಗಾಗುವ ಅನ್ಯಾಯ, ಇವೆರಡರ ನಡುವೆ ಅವನು ಸಮಾಧಾನದ ಸೂತ್ರ ಹುಡುಕಲು ಪರದಾಡುತ್ತಿದ್ದ. ಆ ದಿನದ ಸಂಜೆ ಮನೆಯ ವಾತಾವರಣ ಎಂದಿಗಿಂತಲೂ ಹೆಚ್ಚು ನಿಶ್ಶಬ್ದವಾಗಿತ್ತು. ಕಿಟಕಿಯ ಹೊರಗೆ ಮೈಸೂರಿನ ತಂಗಾಳಿ ಬೀಸುತ್ತಿದ್ದರೂ ಮನೆಯ ಒಳಗಿನ ಮೌನ ಮಾತ್ರ ಘನೀಕೃತವಾಗಿತ್ತು. ಸರೋಜಮ್ಮ ವಾಡಿಕೆಯಂತೆ ದೇವರ ಕೋಣೆಯಲ್ಲಿ ದೀಪ ಹಚ್ಚಲು ಸನ್ನದ್ಧರಾಗುತ್ತಿದ್ದರು. ದಿಢೀರನೆ ಅಡುಗೆಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಂಧ್ಯಾಳಿಗೆ ಏನೋ ಬಿದ್ದಂಥ ಸದ್ದು ಕೇಳಿಸಿತು. ಗಾಬರಿಯಿಂದ ಓಡಿ ಬಂದವಳಿಗೆ ಕಂಡ ದೃಶ್ಯ ಎದೆ ನಡುಗಿಸುವಂತಿತ್ತು. ಸರೋಜಮ್ಮ ಗೋಡೆಯನ್ನೇ ಆಸರೆಯಾಗಿ ಹಿಡಿದು ತೂಗುತ್ತಿದ್ದರು. ಮುಖ ಬೆಳ್ಳಗಾಗಿತ್ತು, ಕಣ್ಣುಗಳು ಮಂಜಾಗಿದ್ದವು. ಒಂದು ಕ್ಷಣ ತಡವಾಗಿದ್ದರೂ ಅವರು ನೆಲಕ್ಕೆ ಅಪ್ಪಳಿಸುತ್ತಿದ್ದರು. ಸಂಧ್ಯಾ ಕ್ಷಣಾರ್ಧದಲ್ಲಿ ಧಾವಿಸಿ ಅತ್ತೆಯ ತೋಳುಗಳನ್ನು ಭದ್ರವಾಗಿ ಹಿಡಿದು ಸಾವರಿಸಿಕೊಂಡಳು. ಅಮ್ಮ, ಏನಾಯ್ತು? ಮೆಲ್ಲಗೆ ಇಲ್ಲಿ ಕೂತ್ಕೊಳ್ಳಿ. ಅವಳು ಅತ್ತೆಯನ್ನು ಹತ್ತಿರದ ಸೋಫಾದ ಮೇಲೆ ಕುಳ್ಳಿರಿಸಿದಳು. ಅವಸರದಿಂದ ನೀರು ತಂದು ಕುಡಿಸಿದಳು. ಸರೋಜಮ್ಮನವರ ಕೈಗಳು ನಡುಗುತ್ತಿದ್ದವು.
ಸಂಧ್ಯಾ ಅವರ ಪಾದಗಳ ಬಳಿಯೇ ಕುಳಿತು ಅವರ ಕೈಗಳನ್ನು ತನ್ನ ಕೈಗಳ ನಡುವೆ ಬೆಚ್ಚಗೆ ಹಿಡಿದುಕೊಂಡಳು. ಆ ಸ್ಪರ್ಶದಲ್ಲಿ ಎದೆಯಲ್ಲಿದ್ದ ಕಹಿ ಮಾಯವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಸರೋಜಮ್ಮನವರು ಕಣ್ಣು ಬಿಟ್ಟರು. ಸದಾ ಶಿಸ್ತು, ಆಜ್ಞೆ ಮತ್ತು ಗಾಂಭೀರ್ಯದಿಂದ ಕೂಡಿರುತ್ತಿದ್ದ ಆ ಕಣ್ಣುಗಳಲ್ಲಿ ಇಂದು ಮೊದಲ ಬಾರಿಗೆ ಒಂದು ರೀತಿಯ ಅಸಹಾಯಕತೆ ಮತ್ತು ಮೃದುತನ ಇಣುಕುತ್ತಿತ್ತು. ಸಂಧ್ಯಾಳ ಆತಂಕಭರಿತ ಮುಖವನ್ನು ನೋಡಿದಾಗ ಅವರಲ್ಲಿನ ಕಠಿಣತೆ ಕರಗಿ ಹೋಗಿದ್ದರು. ತುಂಬಾ ಹೊತ್ತು ಒಬ್ಬರನ್ನೊಬ್ಬರು ನೋಡುತ್ತಾ ಕುಳಿತರು. ಆ ಮೌನದಲ್ಲಿ ಸಾವಿರಾರು ಶಬ್ದಗಳಿದ್ದವು. ಕೊನೆಗೆ ಸರೋಜಮ್ಮ ನಡುಗುವ ಧ್ವನಿಯಲ್ಲಿ ಮನದ ಬಾಗಿಲು ತೆರೆದರು. ನೋಡು ಸಂಧ್ಯಾ, ನನಗೆ ಎಲ್ಲವೂ ಅಚ್ಚುಕಟ್ಟಾಗಿ ಸರಿಯಾಗಿ ಇರಬೇಕು ಅನ್ನೋ ಹಠಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಭಯ. ಈ ಮನೆ, ಇಲ್ಲಿನ ಪದ್ಧತಿಗಳು ನನ್ನ ನಂತರ ಮಾಸಿ ಹೋದರೆ ಅನ್ನೋ ಆತಂಕ. ಅದಕ್ಕೆ ನಿನಗೆ ಅಷ್ಟು ಕಟ್ಟುನಿಟ್ಟಾಗಿ ಹೇಳ್ತಿದ್ದೆ. ನನ್ನ ಶಿಸ್ತು ನಿನಗೆ ಶಿಕ್ಷೆಯಂತೆ ಕಂಡಿರಬಹುದು ಅಲ್ವಾ? ಸಂಧ್ಯಾಳ ಕಣ್ಣುಗಳಲ್ಲಿ ನೀರು ಜಿನುಗಿತು. ಅತ್ತೆಯ ಮಾತಿನಲ್ಲಿದ್ದ ಪ್ರಾಮಾಣಿಕತೆ ಅವಳ ಮನಸ್ಸನ್ನು ತಟ್ಟಿತು. ಮೊದಲ ಬಾರಿಗೆ ಅವಳಿಗೆ ಅತ್ತೆ ಒಬ್ಬ ಅಧಿಕಾರ ಚಲಾಯಿಸುವ ವ್ಯಕ್ತಿಯಾಗಿ ಕಾಣದೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಕಂಡರು. ಸರೋಜಮ್ಮನವರ ಆ ಒಂದು ಮಾತು ಇಷ್ಟು ದಿನ ಬೆಳೆದಿದ್ದ ಮೌನದ ಗೋಡೆಯನ್ನು ಧರಾಶಾಯಿಗೊಳಿಸಿತು. ಸಂಧ್ಯಾ ಮೆಲ್ಲಗೆ ಅವರ ಕೈಯನ್ನು ಒತ್ತಿ ಹೇಳಿದಳು, ಅಮ್ಮ, ನಿಮ್ಮ ಶಿಸ್ತು ಈ ಮನೆಗೆ ಅಡಿಪಾಯ. ಆದರೆ ಅದನ್ನು ನನ್ನ ಮೇಲೆ ಹೇರುವ ಬದಲು ನನಗೆ ಕಲಿಸಿಕೊಡಿ. ನಾನು ಈ ಮನೆಯ ಭಾಗವಾಗಲು ಬಯಸುತ್ತೇನೆ. ಮೈಸೂರಿನ ಆ ಹಳೆಯ ಮನೆಯಲ್ಲಿ ಅಂದು ಸಂಜೆ ಹೊಸದೊಂದು ಬಾಂಧವ್ಯದ ದೀಪ ಬೆಳಗಿತು. ಆ ಮಂಜಿನ ಮುಂಜಾನೆ ಮೈಸೂರಿನ ಆ ಹಳೆಯ ಮನೆಯಲ್ಲಿ ಹೊಸದೊಂದು ಚೈತನ್ಯವಿತ್ತು. ಪಕ್ಷಿಗಳ ಕಲರವದ ನಡುವೆ ಅಡುಗೆಮನೆಯಿಂದ ಗಮಗಮಿಸುವ ಏಲಕ್ಕಿ ಚಹಾದ ವಾಸನೆ ಬರುತ್ತಿತ್ತು. ಎಂದಿನಂತೆ ಸರೋಜಮ್ಮ ಪೂಜೆ ಮುಗಿಸಿ ಬರುವಷ್ಟರಲ್ಲಿ ಸಂಧ್ಯಾ ಕೈಯಲ್ಲಿ 2 ಕಪ್ ಚಹಾ ಹಿಡಿದು ನಗುಮುಖದಿಂದ ಕಾಯುತ್ತಿದ್ದಳು. ಅತ್ತೆ ಸೊಸೆಯ ನಡುವೆ ಇದ್ದ ಆ ಕಡು ಮೌನದ ಗೋಡೆ ಈಗ ಸಣ್ಣದಾಗಿ ಬಿರುಕು ಬಿಟ್ಟಿತ್ತು. ಸಂಧ್ಯಾ ಮೆಲ್ಲಗೆ ಚಹಾದ ಕಪ್ಪನ್ನು ಸರೋಜಮ್ಮನವರ ಕೈಗಿಡುತ್ತಾ ಮಾತು ಆರಂಭಿಸಿದಳು. ಅಮ್ಮ, ನನಗೊಂದು ಯೋಚನೆ ಬಂದಿದೆ. ನಾವು ಇಬ್ಬರೂ ಸೇರಿ ಒಂದು ಸಣ್ಣ ಒಪ್ಪಂದ ಮಾಡಿಕೊಳ್ಳೋಣವಾ? ಸಂಧ್ಯಾಳ ದನಿಯಲ್ಲಿ ವಿಶ್ವಾಸವಿತ್ತು. ಸರೋಜಮ್ಮ ಆಶ್ಚರ್ಯದಿಂದ ಹುಬ್ಬೇರಿಸಿದರು. ಒಪ್ಪಂದವಾ? ನಮ್ಮ ಮನೆಯಲ್ಲ? ಏನದು ಎಂದು ಕುತೂಹಲದಿಂದ ಕೇಳಿದರು. ಚಹಾದ ಮೊದಲ ಹದವಾದ ಸಿಪ್ ಹೀರುತ್ತಾ ಅವಳ ಮುಖವನ್ನೇ ನೋಡುತ್ತಿದ್ದರು. ಅಮ್ಮ, ನಿಮ್ಮ ಅನುಭವ ಮತ್ತು ಈ ಮನೆಯ ಪದ್ಧತಿಗಳು ನನಗೆ ಪಾಠದಂತೆ. ನೀವು ಹೇಳಿಕೊಡುವ ಪ್ರತಿಯೊಂದು ವಿಷಯವನ್ನು ನಾನು ಶ್ರದ್ಧೆಯಿಂದ ಕಲಿತುಕೊಳ್ಳುತ್ತೇನೆ. ನಿಮ್ಮ ಕೈಗುಣ, ನಿಮ್ಮ ಶಿಸ್ತು ಈ ಮನೆಗೆ ಬೇಕು. ಆದರೆ ಸಂಧ್ಯಾ ಸ್ವಲ್ಪ ತಡೆದು ಮುಂದುವರಿಸಿದಳು. ನಾನು ಮಾಡುವ ಕೆಲವು ಕೆಲಸಗಳಿಗೂ ನನ್ನದೇ ಆದ ಸಣ್ಣ ಪುಟ್ಟ ಬದಲಾವಣೆಗಳಿಗೂ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಜಾಗ ಕೊಡಿ. ನನ್ನ ರೀತಿನೂ ಒಮ್ಮೆ ಪ್ರಯತ್ನಿಸಿ ನೋಡಿ. ಸರೋಜಮ್ಮ ಸ್ವಲ್ಪ ಹೊತ್ತು ಮೌನಕ್ಕೆ ಶರಣಾದರು. ಅವರ ಮನಸ್ಸಿನಲ್ಲಿ ಹಳೆಯ ಕಾಲದ ಕಟ್ಟುಪಾಡುಗಳು ಮತ್ತು ಹೊಸ ಕಾಲದ ಈ ಮುಕ್ತ ಮನಸ್ಸಿನ ನಡುವೆ ಸಂಘರ್ಷ ನಡೆಯುತ್ತಿತ್ತು. ಆದರೆ ನಿನ್ನೆಯ ಘಟನೆ ಅವರ ಕಣ್ಣೆದುರು ಬಂತು. ಸಂಧ್ಯಾ ತೋರಿದ ಆ ಪ್ರೀತಿ, ಆಸರೆ ಅವರ ಕಠಿಣತೆಯನ್ನು ಕರಗಿಸಿತ್ತು. ಮುಖದ ಮೇಲೆ ಸಣ್ಣದೊಂದು ಮಂದಹಾಸ ಮೂಡಿತು. ಅವರು ಸಂಧ್ಯಾಳ ಕೈಯನ್ನು ಮೆಲ್ಲಗೆ ತಟ್ಟುತ್ತಾ ಹೇಳಿದರು, ಸರಿ ಅಮ್ಮ, ನಿನ್ನ ಒಪ್ಪಂದಕ್ಕೆ ನನ್ನ ಒಪ್ಪಿಗೆ ಇದೆ. ವಾರದಲ್ಲಿ 2 ದಿನ ಈ ಮನೆಯ ಸಂಪೂರ್ಣ ಜವಾಬ್ದಾರಿ ನಿನ್ನದು. ಅಡುಗೆಯಿಂದ ಹಿಡಿದು ಅಚ್ಚುಕಟ್ಟಿನವರೆಗೆ ಎಲ್ಲವೂ ನಿನ್ನ ಇಷ್ಟದಂತೆ ನಡೆಯಲಿ. ಆ ದಿನ ನಾನು ನಿನ್ನ ಕೈಕೆಳಗೆ ಕೆಲಸ ಮಾಡ್ತೀನಿ, ಏನಂತೀಯ? ಅದು ಕೇವಲ ವಾರದ 2 ದಿನಗಳ ಬದಲಾವಣೆಯಾಗಿರಲಿಲ್ಲ. ಅದು 2 ತಲೆಮಾರುಗಳ ನಡುವೆ ಬೆಸೆದ ಬಾಂಧವ್ಯದ ಸೇತುವೆಯಾಗಿತ್ತು. ಅಜಯ್ ದೂರದಿಂದಲೇ ಈ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿದ್ದ. ಅವನ ಮುಖದಲ್ಲಿ ನೆಮ್ಮದಿಯ ನಗು ಅರಳಿತು. ಮನೆಯೆಂದರೆ ಕೇವಲ 4 ಗೋಡೆಗಳಲ್ಲ, ಅಲ್ಲಿನ ಮನಸ್ಸುಗಳ ನಡುವಿನ ಹೊಂದಾಣಿಕೆ ಎಂದು ಅವನಿಗೆ ಅರಿವಾಯಿತು. ಮೈಸೂರಿನ ಆ ಹಳೆಯ ಮನೆಯಲ್ಲಿ ಈಗ ಹಳೆಯ ಸಂಪ್ರದಾಯಗಳ ಜೊತೆಗೆ ಹೊಸ ಆಲೋಚನೆಗಳು ಹದವಾಗಿ ಬೆರೆತಿದ್ದವು. ಮೌನದ ಗೋಡೆ ಬಿದ್ದು ಹೋಗಿತ್ತು. ಅದರ ಜಾಗದಲ್ಲಿ ಗೌರವ ಮತ್ತು ಪ್ರೀತಿಯ ಸುಂದರ ತೋಟ ನಿರ್ಮಾಣವಾಗತೊಡಗಿತು. ಕಾಲ ಉರುಳಿದಂತೆ ಮೈಸೂರಿನ ಆ ಹಳೆಯ ಮನೆಯ ಗೋಡೆಗಳು ಈಗ ಕೇವಲ ಮೌನವನ್ನಲ್ಲ, ಬದಲಿಗೆ ಲವಲವಿಕೆಯ ನಗುವನ್ನು ಪ್ರತಿಧ್ವನಿಸತೊಡಗಿದವು. ಸಂಧ್ಯಾ ಮತ್ತು ಸರೋಜಮ್ಮನವರ ನಡುವಿನ ಆ ಒಪ್ಪಂದ ಕೇವಲ ಕಾಗದದ ಮೇಲಲ್ಲದಿದ್ದರೂ ಅವರ ಮನಸ್ಸುಗಳ ನಡುವೆ ಗಟ್ಟಿಯಾದ ಬಾಂಧವ್ಯದ ಸೇತುವೆಯಾಗಿತ್ತು. ಈಗ ಅಡುಗೆಮನೆಯಲ್ಲಿ ಜಗಳಗಳಿರಲಿಲ್ಲ, ಬದಲಿಗೆ ಜ್ಞಾನದ ವಿನಿಮಯವಿತ್ತು. ಸರೋಜಮ್ಮನವರು ತಮ್ಮ ದಶಕಗಳ ಅನುಭವದ ಬುತ್ತಿಯನ್ನು ಬಿಚ್ಚಿಟ್ಟರು. ಅಜ್ಜಿ ಕಾಲದ ಕಷಾಯ, ಹದವಾಗಿ ಮಾಡುವ ಬಿಸಿಬೇಳೆಬಾತ್ ಮತ್ತು ಕೈ ಅಳತೆಯಲ್ಲೇ ಮ್ಯಾಜಿಕ್ ಮಾಡುವ ಉಪ್ಪಿನಕಾಯಿ ತಯಾರಿಕೆಯನ್ನು ಸಂಧ್ಯಾ ಅತ್ಯಂತ ಆಸಕ್ತಿಯಿಂದ ಕಲಿತುಕೊಂಡಳು. ಪ್ರತಿಯಾಗಿ ಸಂಧ್ಯಾ ಸರೋಜಮ್ಮನವರಿಗೆ ಸ್ಮಾರ್ಟ್ಫೋನ್ ಪ್ರಪಂಚವನ್ನು ಪರಿಚಯಿಸಿದಳು.
ಮೊದಲು ಕೇವಲ ಕರೆ ಮಾಡಲು ಬಳಸುತ್ತಿದ್ದ ಫೋನ್ನಲ್ಲಿ ಈಗ ಸರೋಜಮ್ಮ ವಾಟ್ಸಾಪ್ ಸ್ಟೇಟಸ್ ಹಾಕುವುದನ್ನು, ಹೊಸ ಹೊಸ ಅಡುಗೆಗಳನ್ನು ಸರ್ಚ್ ಮಾಡುವುದನ್ನು ಕಲಿತರು. ಸರೋಜಮ್ಮನವರ ಬೆರಳುಗಳು ಈಗ ಕೇವಲ ಜಪಮಾಲೆಯನ್ನಷ್ಟೇ ಅಲ್ಲ, ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಮಾಡುವುದನ್ನು ಕರಗತ ಮಾಡಿಕೊಂಡಿದ್ದವು. ಅಮ್ಮ ಸೊಸೆ ಅಡಿಗೆ ಮನೆ. ಒಂದು ದಿನ ಸಂಧ್ಯಾಳಿಗೆ ಒಂದು ಅದ್ಭುತ ಆಲೋಚನೆ ಬಂದಿತು. ಅಮ್ಮ, ನಿಮ್ಮ ಈ ಅಡುಗೆಯ ಕೈಗುಣ ಲೋಕಕ್ಕೆ ತಿಳಿಯಬೇಕು ಎನ್ನುತ್ತಾ ತನ್ನ ಫೋನ್ ಕೆಮರಾ ಆನ್ ಮಾಡಿದಳು. ಹೀಗೆ ಹುಟ್ಟಿಕೊಂಡಿದ್ದೆ ಅಮ್ಮ ಸೊಸೆ ಅಡಿಗೆ ಮನೆ ಎನ್ನುವ ಯೂಟ್ಯೂಬ್ ಚಾನೆಲ್. ಸರೋಜಮ್ಮ ಅಡುಗೆಯ ಗುಟ್ಟುಗಳನ್ನು ವಿವರಿಸುತ್ತಿದ್ದರೆ ಸಂಧ್ಯಾ ಅದನ್ನು ಅಚ್ಚುಕಟ್ಟಾಗಿ ಎಡಿಟ್ ಮಾಡಿ ಪ್ರಪಂಚಕ್ಕೆ ತಲುಪಿಸುತ್ತಿದ್ದಳು. ಅವರ ಈ ವಿಶಿಷ್ಟ ಜೋಡಿ ಮತ್ತು ಪರಸ್ಪರ ತೋರಿಸುತ್ತಿದ್ದ ಗೌರವವನ್ನು ನೋಡಿ ಸಾವಿರಾರು ಜನರು ಅಭಿಮಾನಿಗಳಾದರು. ಕಾಮೆಂಟ್ ಸೆಕ್ಷನ್ನಲ್ಲಿ ಜನರು ಅಡುಗೆಗಿಂತ ಹೆಚ್ಚಾಗಿ ಇವರ ಬಾಂಧವ್ಯವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು. ಅಜಯ್ ಈಗ ಕಚೇರಿಯಿಂದ ಮನೆಗೆ ಬರುವಾಗ ಒಂದು ರೀತಿಯ ನಿರಾಳತೆ ಇರುತ್ತಿತ್ತು. ಹಿಂದೆ ಮನೆಯೊಳಗೆ ಕಾಲಿಟ್ಟಾಗ ಸಿಗುತ್ತಿದ್ದ ಮೌನದ ಭಾರ ಈಗ ಮಾಯವಾಗಿತ್ತು. ಬದಲಿಗೆ ಅಡುಗೆಮನೆಯಿಂದ ಕೇಳಿಬರುತ್ತಿದ್ದ ಅತ್ತೆ ಸೊಸೆಯ ಹರಟೆ, ಒಗ್ಗರಣೆಯ ಸದ್ದು ಮತ್ತು ನಗುವಿನ ಅಲೆಗಳು ಅವನಿಗೆ ಹಬ್ಬದ ವಾತಾವರಣದಂತೆ ಭಾಸವಾಗುತ್ತಿತ್ತು. ಒಂದು ಕಾಲದಲ್ಲಿ ಯಾವುದೋ ಒಂದು ಅಭ್ಯಾಸದ ಕಾರಣಕ್ಕೆ ನಿರ್ಮಾಣವಾಗಿದ್ದ ಮೌನದ ಗೋಡೆ ಇಂದು ಅರಿವು ಮತ್ತು ಅನುಬಂಧ ಎನ್ನುವ ಬಣ್ಣಗಳಿಂದ ಸುಂದರವಾದ ಚಿತ್ರವಾಗಿ ಮಾರ್ಪಟ್ಟಿತ್ತು. ಮನೆಯೆಂದರೆ ಕೇವಲ ಶಿಸ್ತಲ್ಲ, ಅದು ಪ್ರೀತಿಯಿಂದ ಕೂಡಿದ ಸಣ್ಣ ಸಣ್ಣ ಹೊಂದಾಣಿಕೆಗಳ ಸುಂದರ ಕವಿತೆ ಎಂದು ಆ ಮೈಸೂರಿನ ಮನೆ ಸಾರಿ ಸಾರಿ ಹೇಳುತ್ತಿತ್ತು. ಈ ನನ್ನ ಕತೆ ಇಷ್ಟವಾದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.